ಜಿಕೆ ನ್ಯೂಸ್ಗೆ ಸ್ವಾಗತ. ನಾನು ಅಬ್ದುಲ್ ಗಫರ್ ಖಾನ್. ಈ ದಿನದ ಪ್ರಮುಖ ಸುದ್ದಿಗಳು. ವೀಕ್ಷಕರೇ, ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿಯಲ್ಲಿ ಸೋನಿಯಾ ನಗರದಲ್ಲಿ ಒಂದು ಖಾಸಗಿ ಕಾರ್ಯಕ್ರಮ ನಡೆಯಿತು. ಅದೇನು ಅಂತ ಹೇಳಿದ್ರೆ, ಇಬ್ಬರು ಮುದ್ದಾದ ಮಕ್ಕಳಿಗೆ ನಾಮಕರಣ ಮಾಡುವಂತ ಖಾಸಗಿ ಕಾರ್ಯಕ್ರಮ. ಅದರಲ್ಲೇನು ವಿಶೇಷ ಅಂತ ಹೇಳಿದ್ರೆ ನಾನು ಹೇಳ್ತೀನಿ ನಿಮಗೆ. ಇಬ್ಬರು ಮುದ್ದಾದ ಮಕ್ಕಳ ತಂದೆ ಅಂತ ಹೇಳಿದ್ರೆ ನೂರ್ ಮೊಹಮ್ಮದ್ ಅಂತೇಳಿ ಅವ್ರ ಹೆಸರು. ಅವ್ರನ್ನ ಅಬು ಅಂತ ಕರ್ತಾರೆ. ಅವರ ಫ್ಯಾಮಿಲಿ ಅವರು ಅಂದ್ರೆ ಡಾಕ್ಟರ್ ಸಾಯರಾ ಬಾನು ಅವರ ಮೊಮ್ಮಕ್ಕಳು. ಅವರು ಅವರಿಗೆ ಒಂದು 4,000 ರಿಂದ 5,000 ಜನ ಆ ಕಾರ್ಯಕ್ರಮ ಬರ್ತಾರ ಅನ್ನೋಂತ ಒಂದು ಅಂದಾಜಿತ್ತು. ಅದಕ್ಕೋಸ್ಕರ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಖಾಸಗಿ ಕಾರ್ಯಕ್ರಮ ಆದ್ರೂ ಕೂಡ ಪರಿಸರ ಕಾಳಜಿಯನ್ನ ವ್ಯಕ್ತಪಡಿಸಿ 4,000 ರಿಂದ 5,000 ಸಸಿಗಳನ್ನ ಕೊಪ್ಪಳದ ಕುಕ್ಕನೂರಿಂದ ತರಿಸಿ ಜನರಿಗೆ ವಿತರಣೆ ಮಾಡಿದ್ರೆ ಅದನ್ನ ನೀರು ಹಾಕಿ ಬೆಳೆಸಿ ಅನ್ನಂತ ಮನವಿಯನ್ನ ಮಾಡಿದ್ರು. ಸೊ ಇದು ಒಂದು ಮಾದರಿಯಾಗಿ ನಿಂತ್ಕೊಂಡ್ಬಿಡುತ್ತೆ. ಅದಕ್ಕಿಂತ ಹೆಚ್ಚಾಗಿ ಅಂತ ಹೇಳಿದ್ರೆ, ಈಗ ಬಿಸಿಲುಗಾಲ ಇರೋದ್ರಿಂದ 4,000-5,000 ಸಸಿಗಳನ್ನ ನಾವು ಈಗ ಕೊಟ್ಟಿದ್ದೇವೆ. ಆದರೆ ಮಳೆಗಾಲ ಪೂರ್ವದಲ್ಲಿ ನಾವು 20,000ಕ್ಕಿಂತಲೂ ಹೆಚ್ಚು ಸಸಿಗಳನ್ನ ಗಿಡಗಳನ್ನ ನೆಡ್ಲಿಕ್ಕೆ ನಮ್ಮ ಅಮ್ಮ ಸಂಸ್ಥೆಯಿಂದ ನಾವೇ ಕೈಗೊಳ್ತೇವೆ ಅನ್ನೋಂಥ ಮಾತನ್ನ ಅಬ್ಬು ಅವರು ಹೇಳ್ತಾರೆ, ನೂರ್ ಮೊಹಮ್ಮದ್ ಅವರು ಹೇಳ್ತಾರೆ. ಸೊ ಇದು ಮಾದರಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆಗ್ಬಿಡ್ತು. ಸೊ ಹಂಗಾಗಿ ಅಲ್ಲಿ ಬಂದಿರತಕ್ಕಂಥ ಅನೇಕ ಜನರು ಇದನ್ನು ಶ್ಲಾಘಿಸಿದ್ರು. ಆಮೇಲೆ ಅದನ್ನು ಪ್ರೇರೇಪಣೆಗೊಂಡು ಅಲ್ಲಿ ಬಂದಿರತಕ್ಕಂಥ ಕಾಂಟ್ರಾಕ್ಟರ್ ದೊಡ್ಡ ಬಸಪ್ಪ ಅವರು ನನ್ನ ಮನೆಯ ಕಾರ್ಯಕ್ರಮದಲ್ಲಿ 1,000 ಗಿಡಗಳನ್ನು ನಾನು ಕೊಡ್ತೇನೆ ಅಂತ ಹೇಳಿದ್ರು. ಇನ್ನೊಬ್ಬ ಪರಿಸರ ಪ್ರೇಮಿ, ನಾನು 500 ಗಿಡಗಳನ್ನು ಕೊಡ್ತೇನೆ ಅಂತ. ಇನ್ನೊಬ್ರು 1,500 ಗಿಡಗಳನ್ನು ನಾವು ಕೊಡ್ತೇವೆ ಅನ್ನೋ ಮಾತನ್ನು ಹೇಳಿದ್ರು. ಇಂಥ ಪರಿಸರ ಪ್ರೇಮಿಗಳು ಹೆಚ್ಚಾದಂಗೆಲ್ಲ ನಾವು ಓಜೋನ್ ಪರದಿಯನ್ನ ರಕ್ಷಿಸುವ ಒಂದು ಕೆಲಸ ಆಗ್ತದೆ. ನಮ್ಮ ಮುಂದಿನ ಪೀಳಿಗೆಗೆ ಒಂದು ಮಹತ್ತರ ಕೊಡುಗೆಯನ್ನು ಕೊಡುವಂತ ಕೆಲಸ ಆಗ್ತದೆ. ನಾವು ನೀರು ಕೊಡಬೇಕು, ಆಕ್ಸಿಜನ್ ಕೊಡಬೇಕು, ನೆರಳನ್ನ ಕೊಡಬೇಕು ಅಂತ ವ್ಯವಸ್ಥೆಗಳನ್ನ ಇಂದಿನಿಂದಲೇ ನಾವು ಮಾಡಿಕೊಳ್ತಾ ಹೋಗುವ ಅವಶ್ಯಕತೆ ಇದೆ ಅನಿಸ್ಬಿಟ್ಟಿದೆ. ಸೊ ಹೀಗಾಗಿ ಖಾಸಗಿ ಕಾರ್ಯಕ್ರಮಗಳು ಈ ರೀತಿ ಮಹತ್ತರವಾಗಿರ್ತಕ್ಕಂಥ ಪ್ರಜ್ಞೆಯನ್ನ ಮೆರೆಯಬೇಕಾಗಿದೆ. ಪರಿಸರದ ಬಗ್ಗೆ ಕಾಳಜಿ ಇದು ವಿಶೇಷ. ಈ ತರ ಯಾರು ನಾಮಕರಣ ದಿನ ಹಿಂಗ್ ಮಾಡಿಲ್ಲ. ಹಂಗಾಗಿ ಇದು ಇನ್ನೆಲ್ಲರೂ ಅನುಸರಿಸಲಿ ಅಂತಂದು ಪರಿಸರ ಬಗ್ಗೆ ಕಾಳಜಿ ಇಲ್ಲಿಂದಾನೆ ಬೆಳವಣಿಗೆ ಅಲ್ಲಿ ಅಂತ. ಇದು ತುಂಬಾ ಒಳ್ಳೆ ಕಾರ್ಯಕ್ರಮ ಅನಿಸ್ತಿದೆ. ಯಾಕೆಂದ್ರೆ ನಮ್ಮ ಮಕ್ಕಳು ಹೆಂಗ್ ಬೆಳೀತಾ ಇದಾವೆ ಹಂಗೆ ಗಿಡಗಳು ಬೆಳೀತಾ ಇರುತ್ತೆ. ಹಾಗಾಗಿ ಅದೊಂದು ನೆನಪು, ನಮ್ಮ ಮಗು ನಾಮಕರಣದ ನಾವು ಹಿಂಗ್ ಕೊಟ್ಟಿದ್ವಿ ಅನ್ನೋದೊಂದು ನೆನಪಾಗುತ್ತೆ ಎಲ್ಲರಿಗೂ. ಹಾಗಾಗಿ ಇದು ಒಳ್ಳೆ ಕಾರ್ಯಕ್ರಮ ಅಂತ ಅದ್ಭುತ ಕಾರ್ಯಕ್ರಮ ಅಣ್ಣ. ಯಾರು ಮಾಡಿರ್ಲಿಲ್ಲ. ಅಣ್ಣವ್ರು ಹೇಳಿದಾಗ ಒಂದು ನಾಮಕರಣದಲ್ಲಿ ಈ ತರ ಒಂದು ಪರಿಸರ ಬೆಳೆಸೋದು. ಅಕ್ಕವ್ರು ಹೇಳ್ದಂಗೆ ಮಗು ಬೆಳೆದಂಗೆಲ್ಲ ನಾವು ಗಿಡಗಳು ಬೆಳೀತಾ ಹೋಗುತ್ತೆ. ಈ ಬಿಸಿಲು ನೋಡಿದ್ರೆ ಗೊತ್ತಾಗುತ್ತೆ ಈಗ ನಮಗೆ ಮರಗಳು ಎಷ್ಟು ಈಗೆಲ್ಲ ಕೇಳ್ತಾ ಇದಾರೆ. ನೀರಿನ ಕೂಡ ತುಂಬಾ ಇದು ಆಗ್ತಾ ಇದೆ. ಹಂಗಾಗಿ ನಮಗೆ ಪರಿಸರ ಬೇಕೇ ಬೇಕು. ಪ್ರತಿಯೊಬ್ಬರು ಕಾರ್ಯಕ್ರಮದಲ್ಲಿ ಈ ತರ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋದು ತುಂಬಾ ಒಳ್ಳೆ ಕೆಲಸ ಅಂತ ಹೇಳಿ ನಾನು ಹೇಳಕ್ಕೆ. ಒಳ್ಳೆ ಈಗಿನ ಒಂದು ವಾತಾವರಣಕ್ಕೆ ಒಳ್ಳೆ ಇದು ಅನಿಸ್ತದೆ. ಇವತ್ತು ಮಳೆ ಗಿಳಿ ಬರ್ಬೇಕಂದ್ರೆ ಗಿಡ ನಾಶನೇ ಕಾರಣ ಆಗಿರೋದು. ಇವತ್ತು ಅಂತಂದ್ರೆ ಮಳೆ ಬರೋ ಒಂದು ಉದ್ದೇಶಕ್ಕಾಗಿನ ಗಿಡಗಳು ಬೆಳೆದಂತಂದ್ರೆ ಮುಂದಿನ ದಿನಗಳಲ್ಲಿ ಅದು ಒಳ್ಳೇದಾಗ್ತದೆ. ಒಂದು ಸಮಾಜದ ಮೇಲೆ ಅತಿ ಹೆಚ್ಚು ಪ್ರಜ್ಞೆ ಇರೋದು. ಇದು ಮಾದರಿ. ಇದು ಮಾದರಿ. ಸೂರ್ಯನ ಧಗೆಯಿಂದ ಪರಿಸರ ನಾಶ ಆಗ್ತಾ ಇದೆ. ನಾವು ಆಧುನಿಕತೆಯನ್ನ ಬೆಳೆಸ್ಕೊಂತ ಹೋಗ್ತಂತೆ ಓಜೋನ್ ಪದರ ಇವತ್ತಿನ ದಿವಸ ಹಾಳಾಗ್ತಾ ಇದೆ. ಓಜೋನ್ ಪದರ ಹಾಳಾದ್ರೆ ನೇರಳಾತೀತ ಕಿರಣಗಳು, ಅಲ್ಟ್ರಾ ವೈಲೆಟ್ ರೈಸ್ ಅಂತ ಕರಿತೀವಲ್ಲ, ಅಲ್ಟ್ರಾ ವೈಲೆಟ್ ರೈಸ್ಗಳು ನೇರವಾಗಿ ಭೂಮಿಯನ್ನ ತಲುಪ್ತವೆ. ಆ ಅಲ್ಟ್ರಾ ವೈಲೆಟ್ ರೈಸ್ ಇಂದ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ದುಷ್ಪರಿಣಾಮಗಳು ಮನುಕುಲದ ಮೇಲೆ ಆಗುತ್ತೆ. ನಾವು ಅದನ್ನ ತಡಿಬೇಕಂದಪ್ಪ ಅಂದ್ರೆ ಅದಕ್ಕೊಂದೇ ದಾರಿ, ಎಲ್ಲರೂ ಗಿಡವನ್ನು ಬೆಳೆಸಬೇಕು. ನಿಮ್ಗೆ ಈಗಾಗಲೇ ಗೊತ್ತಿರಬಹುದು, ನಮ್ಮ ಹಗರಿಬೊಮ್ಮನಹಳ್ಳಿಯಲ್ಲಿ ಮಾನ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಶ್ರೀಯುತ ವಿಜಯ್ ಕುಮಾರ್ ಜಟ್ಲಾ ಸಾಹೇಬ್ರು ಇದ್ರು. ಅವರು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಆ ಕಾರ್ಯಕ್ರಮದಲ್ಲಿ ಅವ್ರು ಯಾವತ್ತೂ ಕೂಡ ದೀಪವನ್ನ ಬೆಳಗಿಸಿರ್ಲಿಲ್ಲ. ಅವ್ರು ಏನ್ ಮಾಡ್ತಾ ಇದ್ರು, ಸಸಿಗೆ ನೀರನ್ನ ಹಾಕೋದ್ರ ಮೂಲಕ ಎಲ್ರಿಗೂ ಕೂಡ ಗಿಡಗಳನ್ನ ವಿತರಣೆ ಮಾಡೋದ್ರ ಮೂಲಕ ಸುಮಾರು 10,000 ಗಿಡಗಳನ್ನ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ನೆಡೋದ್ರ ಮೂಲಕ ಒಂದು ಕ್ರಾಂತಿಯನ್ನ ಅವರು ಮಾಡಿದ್ರು. ಹಗರಿಬೊಮ್ಮನಹಳ್ಳಿಯನ್ನ ನಾನು ಮಲೆನಾಡನ್ನ ಮಾಡ್ತೀನಿ ಅಂತಕ್ಕಂಥ ದೂರದೃಷ್ಟಿಯನ್ನ ಅವತ್ತಿನ ದಿವಸಲೇ ಅವ್ರು ಇಟ್ಕೊಂಡಿದ್ರು. ಅವರು ಇನ್ನೂ ಹೆಚ್ಚಿನ ಕಾಲ ನಮ್ಮ ಜೊತೆಯಲ್ಲಿ ಇದ್ದಿದ್ರೆ ಆ ನಿಟ್ಟಿನಲ್ಲಿ ಪರಿಸರ ಕೂಡ ಸಂರಕ್ಷಣೆ ಆಗ್ತಾ ಇತ್ತು. ಉದಾಹರಣೆಯಾಗಿ ಅಂಗಸಮುದ್ರದಲ್ಲಿರ್ತಕ್ಕಂಥ ಪಕ್ಷಿಧಾಮ, ಅಲ್ಲಿ ಸುಮಾರು 10,000 ಗಿಡಗಳನ್ನ ನೆಡೋದ್ರ ಮೂಲಕ ಪರಿಸರವನ್ನ ಸಂರಕ್ಷಣೆ ಮಾಡಿರ್ತಕ್ಕಂಥ ಕೀರ್ತಿ ನಮ್ಮ ವಿಜಯ್. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಕಮಲಾ ಶಿವಮೊಗ್ಗ ಅಂತೇಳಿ. ಇವರು ಭಾನು ಅವರ ಮೊಮ್ಮಕ್ಕಳು ನಾಮಕರಣದಲ್ಲಿ ಇವರು ಎಷ್ಟು ಪರಿಸರ ಪ್ರೇಮಿಗಳು ಹಾಗೂ ಕೂಡ ಒಂದು ಸಮಾಜ ಕಲ್ಯಾಣದ ಸಮಾಜ ಸೇವೆಗಳಲ್ಲಿ ಎಷ್ಟು ಒಂದು ಕಾಳಜಿ ಇದೆಯೋ ಪರಿಸರದಲ್ಲೂ ಕೂಡ ಅಷ್ಟೇ ಕಾಳಜಿ ಇದೆ ತನ್ನ ಮೊಮ್ಮಕ್ಕಳು ಒಂದು ಇದರಲ್ಲಿ ತೋರಿಸ್ಬಿಟ್ಟಿದ್ದಾರೆ. ಇದನ್ನ ನೋಡಿ ತುಂಬಾ ಸಂತೋಷ ಆಯಿತು. ನೀವು ಯಾವ ಮೇಡಮ್?
ನಮ್ದಿದೆ ಹಗರಿ ಬೊಮ್ಮನಹಳ್ಳಿ. ನನ್ನ ಮಗಳು ಬೆಂಗಳೂರಲ್ಲಿ ಡಾಕ್ಟರ್. ಇವರು ಸೊಸೆಗೆ ನಮ್ಮ ಮಗಳದ ಟ್ರೀಟ್ಮೆಂಟ್, ಅದಕ್ಕೆ ನನ್ನ ಮಗಳು ಬಂದಿದ್ದಾಳೆ. ಮೇಡಮ್ ನಿಮ್ಮ ಹೆಸರು? ಗಿಡಗಳು ಬಿಟ್ಟು ಹಣ್ಣುಗಳು ಹಂಪಗಳದ ಗಿಡ ಕೊಡ್ತಾ ಇದ್ದಾರೆ. ಇದು ಬಹಳ ಒಳ್ಳೆಯದು. ಈಗ ರಿಟರ್ನ್ ಗಿಫ್ಟ್ ಅಂತ ನಾವೇನೋ ಪ್ಲಾಸ್ಟಿಕ್ ಇಂದು ಏನೋ ಕೊಡೋದು ಮನೆಯಲ್ಲಿ ಬಿಸಾಕ ಬದಲು ಇವನ್ನ ಜನಗಳು ತಗೊಂಡೋಗಿ ನೆಡ್ತಾರೆ. ನಮ್ಮ ಪರಿಸರಕ್ಕೆ ಬಹಳ ಒಳ್ಳೆಯದು. ಈ ತರ ಮಾಡೋದು ಫಂಕ್ಷನ್ಗಳು ರಿಟರ್ನ್ ಗಿಫ್ಟ್ ಈ ತರ ಕೊಡೋದು ಬಹಳ ಒಳ್ಳೆಯದು. ಕೊಡೋದು ಬಿಸಾಕ ಬದಲು ಇವು ಗಿಡಗಳು ಪರಿಸರಕ್ಕೆ ಹೆಲ್ಪ್ ಆಗುತ್ತೆ. ಹೂವಿನ ಗಿಡ ಬದಲು ಹಣ್ಣಿನ ಗಿಡ ಕೊಡ್ತಾ ಇದ್ದಾರೆ. ಅದು ಇನ್ನೂ ಬೇರೆ ಬಹಳ ಚೆನ್ನಾಗಿ ಬನ್ನೋರೆ. ಇವತ್ತು ವಿಶೇಷವಾಗಿ ಒಂದು ಫಂಕ್ಷನ್ ಹಮ್ಮಿಕೊಂಡಿದ್ರ, ಏನ್ ಫಂಕ್ಷನ್ ಅಂತ ಹೇಳಿ? ನಮ್ಮ ಮಕ್ಕಳದು ಹಕೀಕಾ ಕಾರ್ಯಕ್ರಮ ಹಾಗೂ ನಾಮಕರಣ ಸರ್. ಅವೆರಡು ಕಾರ್ಯಕ್ರಮಗಳಿವೆ. ಅದರಲ್ಲಿ ಸಸಿಗಳನ್ನ ಕೊಡೋಣ ಅಂತಂದು ನಮ್ಮ ಕುಟುಂಬದವರೆಲ್ಲ ಸೇರಿ ನಾವು ಡಿಸೈಡ್ ಮಾಡ್ಕೊಂಡ್ವಿ. ಅವನ್ನ ಯಾಕೆ ಅಂತಂದ್ರೆ ಎಲ್ಲ ಗಿಫ್ಟ್ಗಳನ್ನ ಕೊಟ್ರೆ, ಯಾವ್ದೇ ಗಿಫ್ಟ್ಗಳನ್ನ ಕೊಟ್ರೆ ತಗೊಂಡೋಗಿ 2 ದಿನ ಅಲ್ಲಿ ಮನೆಗಿಡೋದು, ಅಲ್ಲಿ ಶೋಕೇಸ್ ಇಡೋದು, ನಂತರ ಬಿಸಾಕ್ಬಿಡೋದು ಆಗುತ್ತೆ. ಈ ಊರಿಗೊಂದು ವನ ಮನೆಗೊಂದು ಸಸಿ ಅನ್ನೋ ಹಾಗೆ ಈ ಪರಿಸರನ ನಾವು ಉಳಿಸ್ಬೇಕು. ಒಂದು 5,000 ಗಿಡಗಳನ್ನ 5,000 ಈ ಫಂಕ್ಷನ್ ಆದ್ಮೇಲೆ 20,000 ಗಿಡಗಳು ನೆಡಬೇಕಂತ. ಫಂಕ್ಷನ್ ಆದ್ಮೇಲೆ ಇನ್ನು 20,000 ಗಿಡಗಳು ನೆಡಬೇಕಂತ ಇದ್ರೆ. ವೆರಿ ಗುಡ್ ವೆರಿ ಗುಡ್. ಇದನ್ನ ಹೆಂಗ ನಿಮಗೆ ಬಂದಿಸಲ್ಲ ಅಂತ? ಇಲ್ಲ ಸರ್, ನಾವು ಈಗ ಕೆಲವೊಂದ್ ಹತ್ರ ನಾವು ಹೋಗ್ತಾ ಇರ್ತೀವಿ, ಅಲ್ಲಿ ನಮಗೆ ಗಿಫ್ಟ್ ಕೊಡ್ತಾರೆ. ನಾವು ಸಹ ಏನೇ ಒಂದು ಫಂಕ್ಷನ್ ಮಾಡಿದ್ರೆ ಒಂದು ಗಿಫ್ಟ್ ಕೊಡ್ತಾ ಇರ್ತೀವಿ. ಆಮೇಲೆ ನಾವು ಯೋಚನೆ ಮಾಡಿದ್ವಿ ನಮ್ಮ ಕುಟುಂಬದಲ್ಲಿ ನಾವೇನಾದ್ರೂ ಒಂದು ಬೇರೆ ವಿಶೇಷವಾಗಿ ನಮಗೆ ಅಪರೂಪಕ್ಕೆ 2 ಗಂಡು ಮೊಮ್ಮಕ್ಕಳಾದ್ರು. ಹಾಗಾಗಿ ನಾವು ಆ ಒಂದು ಖುಷಿಗೆ ನಮ್ಮ ಒಂದು ಫ್ರೆಂಡ್ ಸರ್ಕಲ್ ಬಂದಿರ್ತಾರೆ. ಅವ್ರ ಮನೆಗೆ ಎಲ್ಲರೂ ಮನೆಗೆ ಒಂದೊಂದು ಸಸಿಗಳನ್ನ ಕೊಟ್ರೆ ನಾವು ಅವ್ರ ಮನೆಗೆ ಹೋದಾಗ ಆ ಸಸಿಗಳನ್ನ ಬೆಳೆಸಿರ್ತಾರ ಅವರು. ಹಣ್ಣುಗಳು ಬಿಟ್ಟಿರ್ತಾವು. ಅವ್ನ ನಾವು ಹೋದಾಗ ಅದನ್ನ ನೋಡಿದ್ರೆ ಹಣ್ಣಿನ ಮರಗಳು ಕೊಡ್ತೀವಿ. ಅಬ್ಬು ಅವ್ರೆ, ಈಗ ನೀವು ಮೊದಲನೇದಾಗಿ ನಿಮ್ಗೆ ಕಂಗ್ರಾಚುಲೇಷನ್ಸ್, ಅಭಿನಂದನೆಗಳು. ಯಾಕಂದ್ರೆ 2 ಮುದ್ದಾದ ಗಂಡು ಮಕ್ಕಳು ನಿಮ್ಗೆ ಆಗಿದ್ದಾವೆ. ಇವರೇ ಅಲ್ವಾ? ಆಮೇಲೆ ಈ ಆಕ್ಚುಲಿ ನಾಮಕರಣಕ್ಕೆ ಯಾವ್ದೋ ಒಂದು ರೀತಿ ಸೆಲೆಬ್ರೇಟ್ ಮಾಡ್ಬಿಡ್ತಾರೆ. ಇವತ್ತು ವಿಶೇಷವಾಗಿ ಪರಿಸರದ ಬಗ್ಗೆ ಮಾಡ್ಬೇಕಂತ ಹೆಂಗ ನಿಮ್ ತಾಯಿಯರು ಹೇಳಿದ್ರ? ಇವಾಗ ನಮ್ಮೂರಾಗ ಅಗ್ರಿಕಲ್ಚರ್ ಲ್ಯಾಂಡ್ಗಳೆಲ್ಲ ನಾನ್ ಅಗ್ರಿಕಲ್ಚರ್ ಮಾಡಿ ಎಣ್ಣೆ ಮಾಡಿ ಸೈಟ್ ಮಾಡಿ ಮಾಡ್ತಿದ್ರೆ ಆ ಉದ್ದೇಶ ನೋಡಿ ನಮ್ಗೆ ಚೆನ್ನಾಗಿ ಅನಿಸ್ತಿಲ್ಲ. ಹಂಗಾಗಿ ಪರಿಸರ ಬಗ್ಗೆ ಸ್ವಲ್ಪ ಜ್ಞಾನ ಬಂದು ಮಾಡಿ. ಅಂದ್ರೆ ಗಿಡ ಮರಗಳೆಲ್ಲ ಊರು ಡೆವಲಪ್ ಆಗ್ತಾ ಇದೆಯಲ್ಲ, ಮರಗಳು ಕಮ್ಮಿ ಆಗ್ತದ ಅಂತ ಇದನ್ನ ಮಾಡ್ತಾರೆ. ಅಂದ್ರೆ ಪರಿಸರ ಹೆಚ್ಚಿಗೆ ಬೆಳೆದಂಗೆಲ್ಲ ಮಾರ್ಚ್ ನಂತರ ಇನ್ನ 20,000 ಗಿಡಗಳು ನೆಡಬೇಕು. ಮಾರ್ಚ್ ನಂತರ, ಯಾಕಂದ್ರೆ ಅವಾಗ ಮಳೆಗಾಲ ಇರ್ತದೆ ನಿಮ್ಗೆ ಅಲ್ವಾ? ಅವಾಗ ಮತ್ತೆ ನಿಮ್ಮ ಫೌಂಡೇಶನ್ ಏನಿದೆ ಅದರಿಂದ ಮಾಡ್ತಾ ಇದ್ದೀರಾ? ನೀವು ವೈಯಕ್ತಿಕವಾಗಿ ಪರಿಸರಕ್ಕೆ ಒಳ್ಳೇದಾದ್ರೆ ಸಾಕು. ನಮ್ಮ ಅಮ್ಮ ಟ್ರಸ್ಟ್ ವತಿಯಿಂದ ಆಗ್ಲಿ, ಅಮ್ಮ ಟ್ರಸ್ಟ್ ವತಿಯಿಂದ ಮಾಡ್ತಾ ಇದ್ರೆ. ಅಮ್ಮ ಅಂದ್ರೆ ನಿಮಗೆ ತುಂಬಾ ಪಂಚ ಪ್ರಾಣ, ಅವರಿಗೋಸ್ಕರ ದೇವರಿದ್ದಂಗೆ. ಈಗ ಅಬ್ಬು, ನೀವು ಈ ಪರಿಸರ ಪ್ರಜ್ಞೆಯನ್ನ ಮೆರಿತಾ ಇದ್ದೀರಾ, ಗಿಡಗಳು ಕೊಡ್ತಾ ಇದ್ದೀರಾ, ಇದು ಹೆಂಗ ಅನಿಸ್ತದೆ ನಿಮ್ಗೆ? ಇದು ಒಂದು ಗಿಡ ಕೊಡೋದು ನಮಗೂ ಖುಷಿನೇ ಸರ್. ಮನೆಗೊಂದು ಗಿಡ ಇರಬೇಕು, ಗಿಡದಿಂದ ನೆರಳು, ಗಿಡದಿಂದ ಉಸಿರಾಟನೂ ಚೆನ್ನಾಗಿರುತ್ತೆ. 2 ಮಕ್ಕಳು ಆಗಿದ್ದಾರೆ, ಇವ್ರಿಂದನೇ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ. ಮಕ್ಕಳು ಹುಟ್ಟಿದ್ದ ಪ್ರತೀಕವಾಗಿ ಗಿಡಗಳನ್ನ ಕೊಡ್ತಾ ಇದ್ದಾರೆ ಅಲ್ವಾ? ಒಳ್ಳೇದಾಗ್ಲಿ ಅಂತ ಏನ್ ಹೇಳ್ತೀರಾ ಮೇಡಮ್ ನಿಮ್ಗೆ? ನೀವು ಮರ ಬೆಳೆಯೋದ್ರಿಂದ ನಮ್ಮ ಮಗು ಹೇಗ್ ಬೆಳೆಯುತ್ತೆ ಅದು ಮರ ಬೆಳೆಯುತ್ತಾರೆ. ದಯವಿಟ್ಟು ಇಲ್ಲೆಲ್ಲರೂ ಮರ ತಗೊಂಡೋದ್ರು ತಮ್ಮ ಮನೆ ಮುಂದೆ ಹಾಕೊಂಡು ಅದನ್ನ ಬೆಳೆಸ್ಬೇಕಂತ ವಿನಂತಿ ಮಾಡ್ತೀವಿ. ಅಂದ್ರೆ ಫಂಕ್ಷನ್ಗಳಲ್ಲಿ ಮರಗಳು ಗಿಡಗಳು ಕೊಟ್ಟರೆ ಚೆನ್ನಾಗಿ. ಇನ್ಮೇಲಿಂದ ಎಲ್ಲರೂ ಒಂದು ಫಂಕ್ಷನ್ ಅಲ್ಲಿ ಮರ ಕೊಡೋದ್ರಿಂದ ಪರಿಸರ ಅಭಿವೃದ್ಧಿ ಆಗುತ್ತೆ ಅನ್ನೋದು ನಮ್ಮ ಅನಿಸಿಕೆ ಅಲ್ವಾ? ಸಿಕಂದರ್, ಏನ್ ಹೇಳ್ತೀರಾ? ಏನ್ ಅನ್ಸುತ್ತೆ ನಿಮ್ಗೆ ಪರಿಸರ ಕಾಳಜಿ ಬಗ್ಗೆ? ನಮ್ಮ ಕುಟುಂಬದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಸಮಾಜ ನಮಗೆ ಏನ್ ಕೊಡ್ತು ಅನ್ನೋದಕ್ಕಿಂತ ಸಮಾಜಕ್ಕೆ ನಾವು ಏನ್ ಮಾಡಿದ್ವಿ, ನಮ್ಮ ಕೈಲಾದಷ್ಟು ಸಮಾಜಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ. ಈಗ ಈಗಿನ ಕಾಲದಲ್ಲಿ ಗಿಡ ಮರಗಳು ಎಲ್ಲ ಕಡ್ದ್ಬಿಟ್ಟು ನಾವೆಲ್ಲ ಬೈಕ್ ಆಗ್ಲಿ ಕಾರಲ್ಲಿ ಬಿಡಕ್ ಹೋದ್ರೆ ಏನ್ ಮಾಡ್ತೀವಿ? ಫಸ್ಟ್ ನೆರಳು ನೋಡಿ. ಆ ನೆರಳು ಬೇಕಂದ್ರೆ ಏನ್ ಮಾಡಬೇಕು? ಗಿಡ ನೆಡಲೇಬೇಕು. ಈಗ ಯಾರು ಆ ತರವಾದ ಕೆಲಸ ಯಾರು ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಮ್ಮ ಕುಟುಂಬದಿಂದ ಒಂದು ಸಣ್ಣ ಪ್ರಯತ್ನ. ನಮ್ಮ ತಮ್ಮ ಹೇಳ್ದಂಗೆ ಈಗ ಮಾರ್ಚ್ ಆದ್ಮೇಲೆ ಏಪ್ರಿಲ್ ಮೇಲಿಂದ ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ಲ, ಒಂದು 20,000 ರಿಂದ 30,000 ಗಿಡಗಳನ್ನ ನೆಡುವಂತ 4,000 ಗಿಡಗಳು ಕೊಡ್ತಾ ಇದೀವಿ. ಮಳೆಗಾಲದಲ್ಲಿ ಮತ್ತೆ ಇನ್ನೊಂದು 20,000 ಗಿಡಗಳು. ಅದು ಬಹಳ ದೊಡ್ಡ ಇದು ಆಗ್ತದೆ ಅಲ್ವಾ? ಹೌದು. ಮುಂದಿನ ಪೀಳಿಗೆನೂ ಅದರಿಂದ ಒಳ್ಳೇದಾಗುತ್ತೆ ಅಂತ ಒಳ್ಳೆ ಚೆನ್ನಾಗಿ ಮಾತಾಡ್ತೀನಿ. ಮೂಲತಃ ನೀವು ಕವಿಗಳು ಅನ್ಸುತ್ತೆ. ಗಮನ ಎಲ್ಲ ಬರಿತಾ ಇರ್ತೀರಿ, ನಾನು ನೋಡ್ತಾ ಇರ್ತೀನಿ. ಹಾಗೇನಿಲ್ಲ, ನಾವು ಸರ್ಕಾರಿ ಒಳ್ಳೆ ಹೃದಯ ಇದೆ ನಿಮ್ಗೆ. ಮೇಡಮ್, ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್ ಇವತ್ತು?
ತುಂಬಾ ಖುಷಿ ಆಗ್ತಿದೆ. ನಮ್ದು ವಿಜಯನಗರ ಡಿಸ್ಟಿಕ್ ಮತ್ತೆ ಬಳ್ಳಾರಿ ಡಿಸ್ಟಿಕ್ ಬರಭೂಮಿ ಆಗಿದೆ. ಅದರಿಂದ ಎಲ್ಲರೂ ಫಂಕ್ಷನ್ ಮಾಡ್ತಾರಲ್ಲ, ಈ ತರ ರಿಟರ್ನ್ ಗಿಫ್ಟ್ ಆಗಿ ಗಿಡಗಳು ಕೊಡೋದ್ರಿಂದ ನಮ್ ಬಳ್ಳಾರಿ ಡಿಸ್ಟಿಕ್ ಮುಂದೊಂದು ದಿನ ಇದು ಬರಭೂಮಿ ಅಲ್ಲ, ಇದನ್ನು ಇಲ್ಲಿನ ಗಿಡ ಮರಗಳು ಎಲ್ಲ ಬೆಳೀತಿದ್ದಾರೆ. ಆಮೇಲೆ ಇಲ್ಲೂ ಬೇಸಿಗೆ ಕಾಲ ಬಹಳ ತುಂಬಾ ಜಾಸ್ತಿ ಅಪ್ಪ, ಬಳ್ಳಾರಿ ಅಂದ್ರೆ ಬೇಸಿಗೆ ಜಾಸ್ತಿ. ಈ ತರ ನಾವು ಗಿಡಗಳು ಕೊಡೋದ್ರಿಂದ ಬೇಸಿಗೆನ ಸ್ವಲ್ಪ ಕಡಿಮೆ ಮಾಡಬೇಕು. ಎಲ್ಲರಿಗೂ ಆಕ್ಸಿಜನ್ ಸಿಗಬೇಕು. ಆಕ್ಸಿಜನ್ ನನ್ನ ಹೆಸರು ಕಾಸಿಂ ಸಾಬ್ ಅಂತ ಹೇಳಿ KSRTC ವರ್ಕ್ ಮಾಡೋದು. KSRTC ಏನ್ ಅನ್ಸುತ್ತೆ ಇವತ್ತು ನಿಮ್ಗೆ ಇದು ಕಾರ್ಯಕ್ರಮ? ಬಹಳ ಚೆನ್ನಾಗಿ ಅನ್ಸುತ್ತೆ. ಇಂಥವೆಲ್ಲ ಗಿಡಗಳು ಕೊಡ್ತಾ ಇದಾರೆ. ಎಲ್ಲಾ ಕಾರ್ಯಕ್ರಮಗಳಲ್ಲಿ ಇಂಥ ಗಿಡಗಳು ಕೊಡಬೇಕು. ಒಳ್ಳೆಯ ಗಾಳಿ ಚೆನ್ನಾಗಿ ಹೇಳ್ರಿ, ನಿಮ್ಗೆ ಏನ್ ಅನ್ಸುತ್ತೆ ಇದು ಪರಿಸರ ಕಾಳಜಿ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಿಂದ ಮಳೆಗಾಲ ಸ್ಟಾರ್ಟ್ ಆದ ತಕ್ಷಣ ನಾವು ಒಂದು 1000 ಗಿಡಗಳು ಕೊಡ್ಸೋ ವ್ಯವಸ್ಥೆ ಮಾಡ್ತೀನಿ. ಇತರ ಎಲ್ಲರೂ ಕೊಡ್ತಾ ಇದ್ರ ಪರಿಸರ ಸ್ವಲ್ಪ ಬೆಳೆಸಬಹುದು. ನಮಸ್ಕಾರ. ನಮ್ದು ವಿಶ್ವಂ ಶಾಂತಿ ಗೆಳೆಯರ ಬಳಗ ಅಂತ ಒಂದು ಕಾರ್ಯಕ್ರಮಗಳನ್ನ ಸೇವಾದಳ ಅಂತ ಹಲವಾರು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದೇ ನಮ್ಗೆ ಬಹಳ ಹೆಚ್ಚಿನ ರೀತಿಯಲ್ಲಿ ಸಪೋರ್ಟ್ ಆಗಿ ನಿಂತಿದ್ದಾರೆ. ನಮ್ಮ ಅಬೋಣ ಆಯ್ತು, ಆಮೇಲೆ ಸಿಕಂದರ್ ಸಾಹೇಬ್ರ ಆಯ್ತು. ಈಗ ಸದ್ಯದಲ್ಲಿ ಅರಣ್ಯ ಪ್ರದೇಶದಲ್ಲಿ ನಾವು ನೀರಿನ ಅರವಟ್ಟಿಗೆ ಅಂತ ಮಾಡ್ತಾ ಇದ್ದೇವೆ. ಅದಕ್ಕೂ ಸಹಾಯ ಹಸ್ತ ಅವ್ರು ನಮಗೆ ಕೊಡ್ತಾರೆ. ಆಮೇಲೆ ಈ ಒಂದು ಕಾರ್ಯಕ್ರಮದಲ್ಲಿ ಕನಿಷ್ಠ 4000 ಗಿಡಗಳನ್ನು 5000 ಗಿಡಗಳನ್ನು ಕೊಡ್ತಾ ಇರೋದು ಬಹಳ ಒಂದು ಹೆಮ್ಮೆಯ ಒಂದು ವಿಚಾರ. ಇದು ಮತ್ತೊಬ್ಬರಿಗೆ ಇದು ಒಳ್ಳೆ ಹೆಚ್ಚಿನ ಮಂದಿಗೆ ಪ್ರೇರಕವಾಗಿ ಅರಣ್ಯ ಪ್ರದೇಶವನ್ನು ಉಳಿಸುವಂತ, ಸಸ್ಯಗಳನ್ನು ಉಳಿಸುವಂತ, ಪ್ರಕೃತಿಯನ್ನು ಉಳಿಸುವಂತ ಈ ಉತ್ತಮವಾದ ಕ್ರಿಯೆಗೆ ಆಕ್ಚುಲಿ ಅವ್ರಿಗೆ ಹ್ಯಾಟ್ಸ್ ಅಪ್ ಅಂತ ಹೇಳ್ಬೇಕು ಅವ್ರಿಗೆ. ಒಳ್ಳೆ ಕೆಲಸ ಇದು. ಯಾಕಂದ್ರೆ ಗಿಡ ಬೆಳೆಸೋದ್ರಿಂದ ಏನಪ್ಪ ಅಂದ್ರೆ ಸಮೃದ್ಧಿ ಆಗುತ್ತೆ, ದೇಶಕ್ಕೆ ಮಳೆ ಬೆಳೆಗಳು ಚೆನ್ನಾಗಿರ್ತದೆ, ಮಕ್ಕಳು ಎಲ್ಲರಿಗೂ ಅನುಕೂಲ ಆಗ್ತದೆ. ಇನ್ನೂ ಇಂಥ ಅನೇಕ ಕಾರ್ಯಗಳನ್ನು ಹಮ್ಮಿಕೊಳ್ಳಿ, ಗಣೇಶ ಕಾರ್ಯಕ್ರಮ ಮಾಡಿ ಅವ್ರ ಅಭಿವೃದ್ಧಿ ಆಗಲಿ. ಪರಿಸರ ಬಗ್ಗೆ ಅದು ನಾವು ಯೋಚನೆ ಮಾಡಿ ಇದ್ರಾಗ ಗಿಡದ್ದು ನಾವು ಹೈಲೈಟ್ ಮಾಡೋಣ ಅನ್ನೋದಕ್ಕೋಸ್ಕರ ಈ ಫಂಕ್ಷನ್ ದೊಡ್ಡದಾಗಿ ಇಟ್ಕೊಂಡಿರೋದು. ಅದ್ರ ಸಲುವಾಗಿನೇ ಪರಿಸರಕ್ಕ ಮಳಿಗಾಗ್ಲಿ ನಳ್ಳಿಗಾಗ್ಲಿ ನೀವು ಹೊಲ್ದಾಗ ಹೋದ್ರೆ ಒಂದು ಮನುಷ್ಯ ದನ ಕಾಯರು ಕುಡಿತಾರೆ, ಗಿಡದ ನೆಳ ಇಲ್ಲ ಕುಂದ್ರಕ. ಹೌದೌದು, ನೆಳ್ಳಿಲ್ಲ ಗಿಡಕ್ಕೆ, ಆ ಸಮಸ್ಯೆ ಇದೆ. ಹಂಗಾಗಿ ಅದೆಲ್ಲ ನಾವು ಹೊಲ ತಿರುಗಿ ಆಮೇಲೆ ನೇವಿಟ್ಗಳು ಅಲ್ಲಿ ಹಳ್ಳಿಗಳಾಗ ಮಾಡಕತ್ತಲ್ಲ. ಆಮೇಲೆ ನೀರು ಕೂಡ ಕಡಿಮೆ ಆಗ್ಬಿಟ್ಟದ ಗಿಡ ಇಲ್ಲದಕ್ಕೆ. ಗಿಡ ಇಲ್ಲಕ್ಕ ನೀರಿನ ಜಲಸಿನೇ ಇಲ್ಲ. ಹೌದು, ಇನ್ನೊಂದು ಈ ವರ್ಷ ಮಳೆ ಆಗಿದ್ರೆ ಜಲದ ಬಹಳ ಕಷ್ಟ ಇದೆ. ಒಂದು ಆಮೇಲೆ ಪರಿಸರ ಬಗ್ಗೆ ಇವರು ಕಾಳಜಿ ಹೊತ್ಕೊಂಡು ಎಲ್ಲರಿಗೂ ಗಿಡಗಳು ದಾನವಾಗಿ ಇದು ಮಾಡ್ತಾ ಇದ್ದಾರೆ ಗಿಫ್ಟ್ ಆಗಿ ಪರಿಸರ ಬೆಳೆಸೋದಕ್ಕೆ. ಒಬ್ಬೊಬ್ಬರಿಗೆ 2-2 4 ಗಿಡಗಳನ್ನು ಕೊಡ್ತಾ ಇದ್ದಾರೆ. ಹೀಗೆ ಪ್ರತಿಯೊಂದು ಫಂಕ್ಷನ್ ಗಳಲ್ಲೂ ಇದೇ ತರ ಆದ್ರೆ ಬಹಳ ಒಳ್ಳೆಯದು. ಪರಿಸರ ಕಾಳಜಿ ಮಾಡಿದ್ವಿ ಅಂತ ಹೇಳಿ ನನ್ನ ಪ್ರೀತಿ ಅವರ ಪ್ರೀತಿ ತುಳಸಿ ಅವರ ಅಲ್ವಾ? ಏನ್ ಅನ್ಸುತ್ತೆ ಮೇಡಮ್ ತುಳಸಿ ಅವ್ರ ನಿಮ್ಗೆ? ಇದು ಚೆನ್ನಾಗಿದೆ, ಫಂಕ್ಷನ್ ಎಲ್ಲ ಚೆನ್ನಾಗಿ ಮಾಡಿದೆ. ಅವರೆಲ್ಲ ಗಿಡಗಳನ್ನು ಕೊಡೋದ್ರಿಂದ ಒಂದು ಖುಷಿ ಅನ್ಸುತ್ತೆ. ನಮ್ಮ ಪರಿಸರ ಚೇಂಜ್ ಆಗತ್ತೆ. ಎಸ್ಪೆಷಲಿ ಬೊಮ್ಮನಹಳ್ಳಿಲಂತೂ ಬಹಳ ಇದಾಗಿದೆ ವಾತಾವರಣ. ಸರಿ ಹೋಗ್ಬೇಕಂದ್ರೆ ನಾವು ಗಿಡಗಳು ಕೊಡ್ಬೇಕು. ಬಳ್ಳಾರಿ ಜಿಲ್ಲೆ ತಿರುಮಳಿ ತಾಲೂಕು ಆಗಿರ್ಬೋದು. ಟೋಟಲ್ ಈ 20,000 ಕೊಟ್ಟರೆ ಇದೇ ತರ ಎಲ್ಲರೂ ಮಾಡ್ಕೊಂತ ಹೋದ್ರೆ ಒಳ್ಳೆ ಕಾರ್ಯಕ್ರಮ. ಇದರಲ್ಲಿ ಒಂದು ನಮ್ ಗ್ರೀನ್ ಸಿಟಿ ಆಗುತ್ತೆ. ಒಂದು ಹಸಿರು ಒಂದು ನಾವೇನ್ ಮಲೆನಾಡು ನೋಡ್ತೀವಲ್ಲ ಆ ಟೈಪ್ ನಾವು ಮಾಡೋದು. ನಾಮಕರಣ ಎಲ್ಲರ ಮನೆಯಲ್ಲಿ ಬೇಕಾಗ ಗೆಸ್ಟ್ ಕರೀತರ ಮಾಡ್ತಾರ. ಬಟ್ ಇದು ಹಂಗಲ್ಲ, ಎಲ್ಲರೂ ಕರೆಸಿ ಒಂದು ವಿಶೇಷತೆಗೆ ಮಾಡಿ ಒಂದು ಗಿಡ ಕೊಡ್ಬೇಕಂತ ಅನ್ಕೊಂಡಿದಾರಲ್ಲ, ಅದನ್ನೇ ಈ ಒಂದು ಕಾರ್ಯಕ್ರಮದ ವಿಶೇಷ. ಇವತ್ತು ಅರಿಶಿನ ಕುಂಕುಮ ಕೊಡೋದು, ಅದ್ರ ಜೊತೆಗೆ ಏನೋ ಉಡುಗೊರೆ ಕೊಡೋದು, ಈ ತರ ಎಲ್ಲ ಕಾಮನ್ ಆಗಿದೆ. ಇದು ಏನೋ ಒಂಥರ ಸ್ಪೆಷಲ್ ಅನ್ಸ್ತದೆ. ಯಾಕಂದ್ರೆ ಇದು ಒಂದು ಒಳ್ಳೆ ಹಮ್ಮಿಕೊಂಡಿದ್ದಾರೆ ಇವರು. ಗಿಡ ಕೊಡೋದು ತುಂಬಾ ಒಳ್ಳೇದೇ. ಯಾಕಂದ್ರೆ ಈ ತರ ಕೊಡೋದ್ರಿಂದ ನಮ್ಮ ಪರಿಸರ ಮಾಲಿನ್ಯನ ಹೆಚ್ಚು ಮಾಡಬಹುದು. ಇವ್ರು ನೋಡಿ ನಾವು ಕಲಿಬೇಕಲ್ಲ, ನಾವು ಈ ತರ ಮಾಡ್ಬೇಕಲ್ಲ ಅಂತ ನಮಗೊಂದು ಮಾದರಿ ಅನಿಸ್ತದೆ. ನೋಡಿ ಈ ತರ ನಾವು ಬಿಡ್ಬೇಕಲ್ಲ ಅಂತ ಏನೋ ಒಂದು ಖುಷಿ ಆಗುತ್ತೆ ನನಗೆ ಅಲ್ವಾ? ಯಶ್ ಏನಪ್ಪ ಅಪ್ಕಮಿಂಗ್ ನೀನ್ ಒಳ್ಳೆ ಹೀರೋ ಇದ್ದಂಗಿದ್ಯಾ, ಒಳ್ಳೆ ಗಾಯಕ ನೀನು. ನಿಮ್ಗೆಲ್ಲ ನೋಡ್ತಾ ಇರ್ತೀವಿ, ಬಹಳ ಚೆನ್ನಾಗಿರ್ತವೆ. ಅಭಿನಂದನೆಗಳು ನಿಮ್ಗೆ. ಏನ್ ಅನಿಸ್ತಾ ಇದೆ ಯಶ್ ನೀವು? ತುಂಬಾ ಖುಷಿ ಆಗ್ತಿದೆ ಸರ್. ಬಳ್ಳಾರಿ ಸೊಂಡರನ್ನು ಬಿಟ್ಲೆ ಬರೀ ಮೈನ್ಸ್ ಗಿಡ ಇಲ್ಲ, ಅದೇ ತರ ಅಂತ ಪರಿಸರ ಕೆಟ್ಟೋಗ್ಬಿಟ್ಟಿದೆ. ಬಹಳ ಬರೀ ವಾಯು ಮಾಲಿನ್ಯ, ಬರೀ ಬಿಸಿಲಾಗ್ಬಿಟ್ಟ ಸರ್. ಹಿಂಗ ಪ್ರತಿಯೊಂದು ಫಂಕ್ಷನ್ ಅಲ್ಲಿ ಒಂದು ಅಟ್ಲೀಸ್ಟ್ 1,000 ಗಿಡ 500 ಗಿಡ ಕೊಟ್ಟರು ನಾವು ಒಂದು ಪರಿಸರ ಮತ್ತೆ ನಿರ್ಮಾಣ ಮಾಡಬಹುದು ಸರ್. ಒಳ್ಳೆ ನಿರ್ಮಾಣ ಮಾಡಬಹುದು ಅಲ್ವಾ? ರಾಜ್ ಅವ್ರೆ, ಈಗ ನೀವು ಆರ್ಕೆಸ್ಟ್ರಾದಲ್ಲಿ ಹೋಗ್ತಾ ಇರ್ತೀರಿ, ಎಲ್ಲಾ ಕಡೆ ಇದನ್ನ ಹೇಳ್ತೀರಾ, ಹೇಳಕ್ ಪ್ರಯತ್ನ ಪಡ್ತೀರಾ? ಇಷ್ಟು ಈ ತರ ಫಂಕ್ಷನ್ ಮಾಡಿದ್ರೆ ಇವತ್ತಿಂದ ಹೇಳ್ಬೇಕಾಗುತ್ತೆ ಸರ್. ಇವತ್ತಿಂದ ನಾವೇನ್ ಮಾಡ್ತೀವಿ ಅಂದ್ರೆ ವೇದಿಕೆಯಲ್ಲಿ ಮತ್ತೆ ವಿಶೇಷವಾಗಿ ತಗೊಂತೀವಿ ಈ ಸಬ್ಜೆಕ್ಟ್. ಯಾಕಂದ್ರೆ ನಮ್ಮೂರಲ್ಲಿ ಈ ತರ ಮಾಡಿದ್ರು, ನೀವು ಮುಂದೆ ಒಂದು ಕಾರ್ಯಕ್ರಮದಲ್ಲಿ ಈ ತರ ಒಂದು ಗಿಡಗಳು ಕೊಡಕ್ ಒಂದು ಇದು ಮಾಡ್ರಿ, ಪ್ರಯತ್ನ ಪಡ್ರಿ. ಈಗ ಅವರು ಏನೋ ಗಿಫ್ಟ್ ಕೊಡ್ತಾರ, ನಾವೇನ್ ಗಿಫ್ಟ್ ಕೊಡ್ತೀವಿ ಅಂತ ತಗೊಂಡೋಗಿ ಎಲ್ಲಿ ಇಟ್ಟು ಬಿಡ್ತೀವಿ. ಇದಂಗಲ್ಲ, ಇದರಿಂದ ನಮಗೆ ಮಕ್ಕಳಿಗೂ ಮುಂದೆ ಒಂದು ನಮಿಗೂ ಎಲ್ಲಕ್ಕೂ ಒಂದು ಮುಂದಿನ ಪೀಳಿಗೆಗೆ ನಾವು ಏನೋ ಕೊಟ್ಟಂಗೆ ಒಂದು ಗಿಫ್ಟ್ ಕೊಟ್ಟಂಗೆ. ಈಗ ನೋಡ್ರಿ ಮಲೆನಾಡಲ್ಲಿ
ಯಾರೋ ಮಾಡಿದ್ನ ಇವತ್ತು ಆ ಸೈಡ್ ಹೋದ್ರೆ ನಾವು ಅನುಭವಿಸ್ತೀವಿ ನಾವು. ಹೌದೌದು. ಒಳ್ಳೆ ನೇಚರ್ ಒಳ್ಳೆ ಗಾಳಿ ಅಂತೀವಲ್ಲ ಅದನ್ನ ನಮ್ಮ ಮಕ್ಕಳು ಮುಂದೆ ಅನುಭವಿಸ್ಬೋದು. ಹೌದೌದು. ನಾವ್ ಯಾವ್ದೇ ಶೋಗ್ ಹೋದ್ರು ಏನಾಗುತ್ತಂದ್ರೆ ಫಂಕ್ಷನ್ ಮಾಡಿ ಪ್ಲಾಸ್ಟಿಕ್ ನ ಅಲ್ಲೇ ಎಸ್ದು ಪರಿಸರ ಮಾಲಿನ್ಯ ಮಾಡೋದನ್ನ ನೋಡ್ತೀವಿ. ಬಟ್ ಇಲ್ಲಿ ತುಂಬಾ ಖುಷಿ ಆಯ್ತು ಆಕ್ಚುಲಿ. ಇಷ್ಟೊಂದು ಗಿಡಗಳನ್ನ ತಂದು ಎಲ್ಲರೂ ಕೊಡ್ತಿದಾರೆ ಅಂದ್ರೆ ಈ ಒಂದು ಪರಿಸರನ ವೃದ್ಧಿ ಮಾಡುವಂತ ಒಂದು ಅವೇರ್ನೆಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿದೆ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ನಾನು ಫಸ್ಟ್ ಟೈಮ್ ನೋಡ್ತಿರೋದು ಆಕ್ಚುಲಿ ನಾಮಕರಣ ಫಂಕ್ಷನ್ ಅಲ್ಲಿ. ಮದುವೆದಲ್ಲಿ ನೋಡಿದೀನಿ, ಬಟ್ ಎಲ್ಲರಿಗೂ ಇಲ್ಲಿ ಇನ್ಸ್ಪೈರ್ ಆಗುವಂತದನ್ನ ಇವ್ರು ಮಾಡಿದ್ರು ಅಂತ ಹೇಳಕ್ ಇಷ್ಟಪಡ್ತೀನಿ. ಮೇಡಮ್ ನಿಮ್ಗೆ ಅನಿಸುತ್ತೆ? ನೀವು ಕೊಟ್ಟೂರ್ನವ್ರಲ್ವಾ? ಏನ್ ಹೆಸರು? ಶ್ವೇತಾ. ಶ್ವೇತಾ ಅಂತೇಳಿ. ಏನ್ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿ ಅರೇಂಜ್ಮೆಂಟ್ಸ್ ಎಲ್ಲ ನೋಡ್ಬಿಟ್ಟು. ಅದ್ರ ಜೊತೆಗೆ ಅವ್ರು ಕೊಡ್ತಾ ಇರೋಂತ ಗಿಫ್ಟ್ ಆಗ್ಲಿ ಅಥವಾ ಇಲ್ಲಿ ಮಾಡಿರೋಂತ ಅರೇಂಜ್ಮೆಂಟ್ಸ್ ಮತ್ತೆ ಅವ್ರು ಇರೋ ರೇಂಜ್ಗೆ ಅವ್ರಿಗೆ ತುಂಬಾ ಕಲಾವಿದರು ಸಿಗ್ತಾರೆ. ಬ್ಯಾಂಗ್ಳೂರು ಅಲ್ಲಿ ಇಲ್ಲಿ ಕರೆಸ್ಬೋದು, ಬಟ್ ಅವ್ರು ಲೋಕಲ್ ನವರು ಬೆಳೆಸಬೇಕು ಅಂತ ನಮ್ಮನ್ನೆಲ್ಲ ಕರೆಸಿದಾರಲ್ಲ, ಅದು ಮೊದಲನೇದಾಗಿ ತುಂಬಾ ಖುಷಿ ಆಗ್ತದೆ. ಇದು ಕೂಡ ಇಂಪಾರ್ಟೆಂಟ್. ಹೌದೌದು. ಆಮೇಲೆ ಇವತ್ತು ಪರಿಸರ ಕಾಳಜಿಗೆ ಗಿಡ ಕೊಡ್ತಾ ಇದಾರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಒಳ್ಳೆ ಥಿಂಕಿಂಗ್ ಸರ್. ಎಲ್ರಿಗೂ ಬರಲ್ಲ ಆ ಥಿಂಕಿಂಗ್. ಇವಾಗ ಪ್ರತಿ ಕಡೆ ಎಲ್ಲಾ ಕಡೆ ನೋಡ್ತಾನೆ ಇದೀವಿ ನಾವು. ಮನೆ ಮುಂದೆ ಇರೋಂತ ಗಿಡಕ್ಕೆನೆ ನೀರ್ ಹಾಕೋದಕ್ಕೆ ಕೆಲವರು ಯೋಚನೆ ಮಾಡ್ತಾರೆ. ಅಷ್ಟು ಬಿಸಿ ಲೈಫ್ ಇದೆ. ಇಂಥ ಲೈಫ್ ಅಲ್ಲಿ ಅವರು ಆತರ ಥಿಂಕಿಂಗ್ ಮಾಡ್ಕೊಂಡು ಗಿಡ ಕೊಡ್ತಾ ಇರ್ತಕ್ಕಂಥ ತುಂಬಾನೇ ಖುಷಿ ಆಗುತ್ತೆ. Thank you.